ಇಲ್ಲ, ಭೇಟಿಯಾಗಿಲ್ಲ. ಒಂದು ಪತ್ರ ಕೊಟ್ಟಿದ್ದರು, ಕಳೆದ ಬಾರಿ ಕೂಡ ಹೇಳಿದ್ದೆ. ಸೊ ಗ್ರಾಮಸ್ಥರು, ಸಿದ್ದಯ್ಯನಪುರ ಗ್ರಾಮಸ್ಥರು ಈಗಾಗಲೇ ಸುಮಾರು ಒಂದು ವರ್ಷದ ಮೇಲಿಂದ ಅಲ್ಲಿ ಒಂದು ಗ್ರಾಮ ಇದೆ. ಅಲ್ಲಿ ಸುಮಾರು 300ರಿಂದ 350 ಮನೆಗಳಿದೆ. ಗ್ರಾಮ ಠಾಣಾ ರೀತಿಯೇ ಇದೆ. ಅಲ್ಲಿಗೆ ನಮಗೆ ರೆವೆನ್ಯೂ ವಿಲೇಜ್ ಮಾಡಬೇಕು ಅಂತ ಒಂದು ವರ್ಷಕ್ಕೆ ಮುಂಚೆ ಬಂದು ಕೇಳ್ಕೊಂಡಿದ್ರು. ನಾನು ಕೂಡ ಖುದ್ದಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಕ್ಸ್ಟರ್ನಲ್ ಬೌಂಡ್ರಿ ಮತ್ತು ಇಂಟರ್ನಲ್ ಬೌಂಡ್ರಿ, ಜಾಯಿಂಟ್ ಫಾರೆಸ್ಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಕೂಡ ಮುಗಿದಿದೆ. ಎಲ್ಲ ದಾಖಲಾತಿಗಳು ಕೂಡ ಮನೆಗೆ ಹೋಗಿ ದಾಖಲಾತಿ ವೆರಿಫಿಕೇಷನ್ ಮಾಡಿ ಈಗಾಗಲೇ ಫೈಲ್ ಕೂಡ ರೆಡಿಯಾಗಿದೆ. ಜೊತೆಗೆ ಫಾರೆಸ್ಟ್ನವ್ರ ಜೊತೆ ಸುಮಾರು 6 ಮೀಟಿಂಗ್ಗಳನ್ನ ನಾವು ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಸಿದ್ದಯ್ಯನಪುರದಲ್ಲಿ. ಫಾರೆಸ್ಟ್ ರಿಲೀಸ್ ಲ್ಯಾಂಡ್ ಯಾವುದಿದೆ, ಫಾರೆಸ್ಟ್ ಲ್ಯಾಂಡ್ ಇದೆಯಾ ಇಲ್ವಾ ಅಂತ. ಬಟ್ ಅದು ಕಂಪ್ಲೀಟಾಗಿ ಸಾಗುವಳಿಗೆ ಕೊಟ್ಟಿರುವಂಥದ್ದು, ಜೊತೆಗೆ ಮನೆ ಕಟ್ಟೋದಕ್ಕೆ ಗ್ರಾಮ ಠಾಣಾ ಮಾಡಿರುವಂಥದ್ದು ಕೂಡ ಕಂಡು ಬಂದಿದೆ. DCF ಫಾರೆಸ್ಟ್ ಅವರು ಕೂಡ ಹೇಳಿದ್ದಾರೆ ಇದು ಫಾರೆಸ್ಟ್ ಲ್ಯಾಂಡ್ಗೆ ಬರೋದಿಲ್ಲ ಅಂತ ಕ್ಲಿಯರೆನ್ಸ್ ಸಿಕ್ಕಿದೆ. ಕೊನೆಗೆ 6ನೇ ಮೀಟಿಂಗ್ನಲ್ಲಿ ಅದೆಲ್ಲ ಹಳೆಯ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕಿ ರಿಲೀಸ್ ಆಗಿರೋ ಲ್ಯಾಂಡು ಮತ್ತು ನಾನ್ ನೋಟಿಫೈಡ್ ಲ್ಯಾಂಡ್ ಅಂತ ಫಾರೆಸ್ಟ್ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ. ಸೊ ಗ್ರಾಮಸ್ಥರು ಅವ್ರಿಗೆ ಕೂಡ ಕಂದಾಯ ಗ್ರಾಮದ್ದು ಈಗಾಗಲೇ ಸುಮಾರು 21 ಪ್ರಪೋಸಲ್ಲು ನಮ್ಮ ಜಿಲ್ಲಾ ಹಂತದಲ್ಲಿ ಬೇರೆ ಬೇರೆ ಕಂದಾಯ ಗ್ರಾಮಗಳಿಗೆ ಮಾಡೋದಕ್ಕೆ. ಅದು ಪ್ರೈವೇಟ್ ಲ್ಯಾಂಡ್ನಲ್ಲಿದ್ದರೆ ಅದನ್ನು ಖರೀದಿ ಮಾಡೋ ಒಂದು ಪ್ರಕ್ರಿಯೆ, ಗೌರ್ಮೆಂಟ್ ಲ್ಯಾಂಡ್ನಲ್ಲಿದ್ದರೆ ಅವರಿಗೆ ಒಂದು ಹಕ್ಕುಪತ್ರಗಳನ್ನ ಕೊಡೋ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಕಂದಾಯ ಗ್ರಾಮದ್ದು ಪ್ರಪೋಸಲ್ಸ್ ಈಗಾಗಲೇ ಹೋಗಿದೆ. ಸಿದ್ದಯ್ಯನಪುರದ್ದು ಕೂಡ ಇನ್ನೇನು ಒಂದು ವಾರದಲ್ಲಿ ನಾವು ಕಳಿಸುವಂಥದ್ದಿದ್ವಿ. ಈಗ ಸ್ವಲ್ಪ ಪ್ರಮೋದಾದೇವಿ ಮೇಡಮ್ರವರು ಲೆಟ್ರ್ ಕೊಟ್ಟಿರೋದ್ರಿಂದ ಸಾರ್ವಜನಿಕರು ಸ್ವಲ್ಪ ಆತಂಕಗೊಂಡು ಏನಾಗ್ತಾ ಇದೆ ಅಂತ ಕೇಳೋದಕ್ಕೆ ಕೂಡ ಈಗ ಬಂದಿದ್ರು ಗ್ರಾಮಸ್ಥರೆಲ್ಲ. ಅವ್ರಿಗೆ ಕೂಡ ಅಶ್ಯೂರ್ ಮಾಡಿದ್ದೀವಿ. ಈಗಾಗಲೇ ನಿಮಗೆ ಮೊದಲೇ ಹೇಳ್ದಂಗೆ ಪತ್ರ ಬಿಟ್ಟರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು, ಪೂರಕ ದಾಖಲೆಗಳು, ಕೋರ್ಟ್ ಆದೇಶಗಳು ಯಾವುದೂ ಬಂದಿಲ್ಲ. ಅದಾದ್ರಿಂದ ನಾವು ಏನು ತಹಸೀಲ್ದಾರ್ ಅವರು ವೆರಿಫಿಕೇಶನ್ ರಿಪೋರ್ಟ್ ಇವತ್ತೇ ಕೊಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಅದನ್ನು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಪ್ರಪೋಸಲ್ನ ನಾವು ಸರ್ಕಾರಕ್ಕೆ ಮೂವ್ ಮಾಡ್ತಾ ಇದ್ದೀವಿ. ಈ ರೀತಿ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇಲ್ಲ, ಜಸ್ಟ್ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ. ಏನೇನು ಗ್ರಾಮಸ್ಥರು ದಾಖಲೆಗಳು ಕೊಟ್ಟಿದ್ದಾರೆ, ಪ್ರತಿಯೊಂದು ದಾಖಲೆ ನಮ್ಮದು ಒರಿಜಿನಲ್ ಫೈಲ್ನಲ್ಲಿ ಇದೆ. ಹೌದು, ಅದು ಕೊಟ್ಟಿರೋವಂಥದ್ದು ಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಇದು ಸರ್ಕಾರಿ ಅಂತ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇದೆ. ಸೊ ಅದನ್ನು ಬಟ್ ಆದರೂ ಕೂಡ ಅವರು ಒಂದು ಅಬ್ಜೆಕ್ಷನ್ ಕೊಟ್ಟಿರೋದ್ರಿಂದ ನಿಯಮಾನುಸಾರ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಆ ಪರಿಶೀಲನೆ ಕಳಿಸಿ ಈಗಾಗಲೇ ಒಂದು ವಾರ ಮೇಲೆ ಆಗಿದೆ ತಹಸೀಲ್ದಾರ್ ಅವರಿಗೆ. ಈಗ ಕೂಡ ಖುದ್ದಾಗಿ ನಾನು ತಹಸೀಲ್ದಾರ್ಗೆ ಕೂಡ ಮಾತಾಡಿದ್ದೀನಿ. ಅವರು ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡುವಂಥದ್ದು ಅಥವಾ ರಿಪೋರ್ಟ್ನ ಸಬ್ಮಿಟ್ ಮಾಡುವಂಥದ್ದು ಕೂಡ ಇವತ್ತೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನೋಡಿಕೊಂಡೇ ಮಾಡ್ತೀವಿ. ಆ್ಯಸ್ ಪರ್ ಅವರ್ ರೆಕಾರ್ಡ್ಸ್ ಆ್ಯಸ್ ಆಫ್ ನೌ ಅದು ಸರ್ಕಾರಿ ಜಾಗ, ಲೀಗಲ್ ಆಗಿ ಅದು ಸಾರ್ವಜನಿಕರು ಇರುವಂಥ ಜಾಗ, ಕಂದಾಯ ಗ್ರಾಮಕ್ಕೆ ಸೂಕ್ತವಾಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಈಗ ಕಂಡು ಬರ್ತಾ ಇದೆ.